ಶಾಸಕ ಜನಾರ್ದನ ರೆಡ್ಡಿ ಫುಲ್ ರಾಂಗ್ ಆಗಿದ್ರು. ನಿನ್ನೆ ಸಿಎಂ ಅವರ ಕಾರು ಬರ್ತಾ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ರೆಡ್ಡಿ ಡೋಂಟ್ ಕೇರ್ ವರ್ತನೆಯನ್ನ ಇಲ್ಲಿ ತೋರಿಸಿದ್ದಾರೆ. ಗಂಗಾವತಿಯಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ. ಸಿಎಂ ಮೇಲೆ ಶಾಸಕ ಜನಾರ್ದನ ರೆಡ್ಡಿ ಫುಲ್ ರಾಂಗ್ ಆಗಿ ಒನ್ ವೇನಲ್ಲೇ ಕಾರನ್ನ ಓಡಿಸಿದ್ದಾರೆ. ಅದು ಕೂಡ ಡಿವೈಡರ್ ಮೇಲೆ ಹತ್ತಿಸಿ ಕಾರನ್ನ ಒನ್ ವೇಯಲ್ಲಿ ತಾನೇ ಡ್ರೈವ್ ಮಾಡ್ಕೊಂಡು ಹೋಗಿರೋದು ಶಾಸಕ ಜನಾರ್ದನ ರೆಡ್ಡಿ. ಕೊಪ್ಪಳದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ರು. ಸಿಎಂ ರಾಯಚೂರಿನಂತಹ ಕಾರ್ಯಕ್ರಮವನ್ನ ಮುಗಿಸಿ ಏರ್ಪೋರ್ಟ್ಗೆ ಬರುವಂತಹ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಝೀರೋ ಟ್ರಾಫಿಕ್ ಅನ್ನ ಮಾಡಲಾಗಿತ್ತು. ಸಿಎಂ ಬರ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ. ಆದ್ರೆ ಅಲ್ಲಿ 20 ನಿಮಿಷ ಕಾಯಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಗರಂ ಆದಂತಹ ರೆಡ್ಡಿ ಸಿಎಂ ಎದುರಿಗೆ ಬಂದು ಅಲ್ಲಿ ವಾಹನವನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಸಿಎಂ ಬರ್ತಾ ಇದ್ದಂತಹ ವಾಹನಗಳು ಕೂಡ ಅಲ್ಲಿ ಸೈಡ್ ಅಲ್ಲಿ ನಿಂತು ಆ ನಂತರ ಈ ಒಂದು ಪೊಲೀಸರಾಗಿರ್ಬೋದು ಬೆಂಗಾವಲು ಪಡೆ ಒಂದ್ಸಲ ಶಾಕ್ಗೆ ಕೂಡ ಒಳಗಾದ್ರು. ಕಾರಣ ಅಲ್ಲಿ ಎದುರುಗಡೆ ಮತ್ತೊಂದು ಕಾರ್ ಬರ್ತಾ ಇದೆ ಅಂತ ಹೇಳಿ 20 ನಿಮಿಷ ಕಾರ್ ತಡೆದು ನಿಲ್ಲಿಸಿದ್ರು ಪೊಲೀಸರು. ಸಿಎಂ ಪಾಸ್ ಆಗೋದು ತಡವಾಗಿದ್ದಕ್ಕೆ ರೆಡ್ಡಿ ಗರಂ ಆದ್ರು. ಕಾರನ್ನ ಡಿವೈಡರ್ ಮೇಲೆನೆ ಹತ್ತಿಸಿ ಹೋಗಿದ್ದಾರೆ ರೆಡ್ಡಿ. ಸಿಎಂ ಎದುರಿಗೆ ಬಂದಂತಹ ರೆಡ್ಡಿ ಕಾರನ್ನ ನೋಡಿ ಅಲ್ಲಿ ಖಾಕಿ ಬೆಂಗಾವಲು ಪಡೆಯ ಶಾಕ್ ಆಯ್ತು. ತಮ್ಮ ವಾಹನಗಳನ್ನೇ ನಿಲ್ಲಿಸಿದ್ರು ಸಿಎಂ ಬೆಂಗಾವಲು ಪಡೆಯವರು. ರೆಡ್ಡಿ ಹೋದ ಬಳಿಕ ಸಿಎಂ ಕರೆದೊಯ್ದಿದ್ದಾರೆ ಬೆಂಗಾವಲು ಪಡೆ. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಲ್ಲ, ರೆಡ್ಡಿನೇ ಅಲ್ಲಿ ಡಿವೈಡರ್ ಮೇಲೆ ಕಾರನ್ನ ಹತ್ತಿಸಿ ಒನ್ ವೇಯಲ್ಲಿ ಕಾರನ್ನ ಓಡಿಸಿಕೊಂಡು ಹೋಗಿದ್ದಾರೆ. ಝೀರೋ ಟ್ರಾಫಿಕ್ ಮೂಲಕ ಸಾರ್ವಜನಿಕರಿಗೆ ಸಿಎಂ ತೊಂದರೆ ಕೊಟ್ಟಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೂಲ್ಸ್ ಅನ್ನ ಇಲ್ಲಿ ಫಾಲೋ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಸಿಎಂ ಬರ್ತಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಝೀರೋ ಟ್ರಾಫಿಕ್ ಅನ್ನ ಮಾಡಿ ಪೊಲೀಸರು ಕೂಡ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಸಿಎಂ ಬರೋದು ತಡ ಆಯ್ತು, 20 ನಿಮಿಷ ವೇಟ್ ಮಾಡಿಸಿದ್ರು, ಇನ್ನು ನಿಲ್ಲಕ್ಕಾಗಲ್ಲ, ಸಿಎಂ ಇಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಡಿವೈಡರ್ ಮೇಲೆನೆ ಕಾರನ್ನ ಹತ್ತಿಸಿ ಅವರ ಬೆಂಬಲಿಗರು ಕೂಡ ಅಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಡ್ರೈವಿಂಗ್ ಸೀಟ್ ಅಲ್ಲಿ ಯಾರು ಡ್ರೈವ್ ಮಾಡ್ತಿದ್ದಾರೆ ಆ ದೃಶ್ಯಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಸ್ವತಃ ಜನಾರ್ದನ ರೆಡ್ಡಿಯೇ ಡಿವೈಡರ್ ಮೇಲೆ ಕಾರನ್ನ ಹತ್ತಿಸಿ ಡಿವೈಡರ್ ದಾಟಿ ಆ ನಂತರ ಒನ್ ವೇನಲ್ಲಿ ಕಾರನ್ನ ತಗೊಂಡು ಹೋಗಿದ್ದಾರೆ. ಆ ಫ್ರಂಟ್ ಅಲ್ಲೇ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನೋಡಿ, ಅಲ್ಲಿ ಸಿಎಂ ಅವರ ಕಾರು ಬೆಂಗಾವಲು ಪಡೆಯ ಕಾರು ಕೂಡ ಅಲ್ಲಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ಅವರು ಮಾತ್ರ ಅಲ್ಲ, ಅವರ ಬೆಂಬಲಿಗರ ಒಂದಷ್ಟು ಕಾರುಗಳಿದೆಯಲ್ಲ ಅದು ಕೂಡ ಜನಾರ್ದನ ರೆಡ್ಡಿಯ ಹಿಂದ್ಗಡೆನೆ ಆ ಕಾರುಗಳು ಕೂಡ ಹೋಗಿದೆ. ಈ ಕಾರನ್ನ ನೋಡಿದಂತಹ ಸಿಎಂನ ಬೆಂಗಾವಲು ಪಡೆಯವರು ಆ ನಂತರ ಕಾರನ್ನ ಸೈಡಿಗೆ ಹಾಕಿ ಅವರು ಆ ರೆಡ್ಡಿ ಹೋದ ಬಳಿಕ ಆ ನಂತರ ಸಿಎಂ ಅನ್ನ ಕರ್ಕೊಂಡು ಬಂದಿರುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ಹಾಗಾದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಒಂದು ರೂಲ್ಸು, ಜನಪ್ರತಿನಿಧಿಗಳಿಗೆ ಒಂದು ರೂಲ್ಸ್ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಈ ಹಿಂದೆ ಕೂಡ ರೆಡ್ಡಿ ಮೇಲೆ ಅನೇಕ ಆರೋಪಗಳು ಇತ್ತು. ಈ ತರದ ದರ್ಪ ಅಹಂಕಾರವನ್ನ ಮೆರೆತಿದ್ದಾರೆ ಅನ್ನುವಂತಹ ಮಾತುಗಳು ಇತ್ತು. ಈಗ ಈ ರೀತಿಯಾದಂತಹ ವಿಚಾರವನ್ನ ಇಟ್ಟುಕೊಂಡು ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಸಾಕಷ್ಟು ಆರೋಪಗಳ ಇದ್ದಂತಹ ಸಂದರ್ಭದಲ್ಲೂ ಕೂಡ ರೆಡ್ಡಿ ಅವರು ಏನೇನು ಮಾಡಿದ್ರು ಈ ಹಿಂದೆ ಕೂಡ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಆದ್ರೆ ಈಗ ಶಾಸಕರಾದಂತಹ ಸಂದರ್ಭದಲ್ಲಿ ಸಿಎಂ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಿದ್ರು, ವೇಟ್ ಮಾಡಿಸಿದಾರಂತಹ ಸಂದರ್ಭದಲ್ಲಿ ಬೆಂಗಾವಲು ಪಡೆ ಆಗಿರ್ಬೋದು ಪೊಲೀಸರು ಇಲ್ಲಿ ರೆಡ್ಡಿ ಕಾನೂನನ್ನೇ ಉಲ್ಲಂಘನೆ ಮಾಡಿ ತಾನೇ ಹೋಗಿರುವಂತದ್ದು, ತಾನೇ ಡ್ರೈವ್ ಮಾಡ್ಕೊಂಡು ಹೋಗಿರುವಂತದ್ದು, ಡಿವೈಡರ್ ಒಂದು ಹತ್ತಿಸಿ ಅದರಲ್ಲೂ ಕೂಡ ಒನ್ ವೇನಲ್ಲಿ ಹೋಗಿರುವಂತದ್ದು ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಕಾರಣ ಆಗಿದೆ. ಈಗ ಯಾರ ವಿರುದ್ಧ ಕ್ರಮ ಆಗಬೇಕಾಗುತ್ತೆ ಇಲ್ಲಿ? ಎಸ್, ಖಂಡಿತವಾಗ್ಲೂ ನವಿತಾ, ಸಿಎಂ ಸಿದ್ದರಾಮಯ್ಯ ಅವರು ದೈನಂದಿನ ಕಾರ್ಯಕ್ರಮಗಳಿತ್ತು ಅದೆಲ್ಲವನ್ನೂ ಕೂಡ ಮುಗಿಸಿಕೊಂಡು ವಾಪಸ್ ಏರ್ಪೋರ್ಟ್ಗೆ ಕೊಪ್ಪಳದ ಗಂಗಾವತಿಯಲ್ಲಿ ಬರ್ತಿದ್ದಂತ ಸಂದರ್ಭದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಬೆಂಗಾಲು ವಾಹನಕ್ಕೆ ಆಪೋಸಿಟ್ ಆಗಿ ಹೋಗಿರುವಂತಹದ್ದು ಒಂದು ರೀತಿ ಭದ್ರತಾ ವೈಫಲ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಅನ್ನಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ನ ಪ್ರಕಾರವಾಗಿ ಒಂದಷ್ಟು ಝೀರೋ ಟ್ರಾಫಿಕ್ ಅನ್ನ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೊಪ್ಪಳದ ಗಂಗಾವತಿಯಲ್ಲೂ ಕೂಡ ಅಷ್ಟೇ ಅಲ್ಲಿನ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡಲಾಗಿತ್ತು. ಸುಮಾರು 20 ನಿಮಿಷಗಳ ಕಾಲ ವೇಟ್ ಮಾಡಿದ್ವಿ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಅಷ್ಟೇ ಆ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಅಲ್ಲಿನ ಸಿಬ್ಬಂದಿಯವರನ್ನ ಪದೇ
ಪದೇ ಕೇಳ್ತಿರ್ತಾರೆ, ಇನ್ನು ಎಷ್ಟೊತ್ತು ನಾನು ವೆಯ್ಟ್ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಕೇಳ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಅವರು ಬರ್ತಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಅಲ್ಲಿನ ಸ್ಥಳೀಯ ಪೊಲೀಸರು ಜನಾರ್ದನ್ ರೆಡ್ಡಿಗೆ ಹೇಳಿದ್ರು. ಇದಾದಂತಹ ಸಂದರ್ಭದಲ್ಲಿ ಎಷ್ಟೊತ್ತು ಕಾಯೋದು ಅಂತ ಹೇಳಿದ್ರು ಸುಮಾರು 20 ನಿಮಿಷಗಳ ಕಾಲ ವೆಯ್ಟ್ ಮಾಡಿದಂತಹ ಜನಾರ್ದನ್ ರೆಡ್ಡಿ ಆತನೇ ಒಂದು ಕಾರನ್ನ ಬೈಕ್ ಓಡಿಸ್ಕೊಂಡು ಡಿವೈಡರ್ ಅನ್ನು ಹತ್ತಿಸ್ಕೊಂಡು ಒನ್ ವೇ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಂತಹ ಒಂದು ಬೆಂಗಾಲು ವಾಹನಕ್ಕೆ ಅವರು ಅಡ್ಡಿಯನ್ನ ಪಡಿಸ್ತಾರೆ. ಜೊತೆಗೆ ಅವರು ಅದೇ ಒಂದು ಆಪೋಸಿಟ್ ರೋಡ್ ಅಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಬೆಂಗಾವಲು ವಾಹನದವರಾಗಿರ್ಬೋದು ಮತ್ತು ಸ್ಥಳೀಯ ಪೊಲೀಸರು ಏನವ್ರಿಗೆ ಪ್ರೋಟೋಕಾಲ್ ನ ಪ್ರಕಾರವಾಗಿ ಕಾನ್ವೆ ಮುಂದೆ ಬರ್ತಾ ಇದ್ರು, ಅವರೆಲ್ಲರೂ ಕೂಡ ಒಂದು ರೀತಿ ಗಾಬರಿಗೊಳಗಾಗ್ತಾರೆ. ಯಾಕಂದ್ರೆ ಏಕಾಏಕಿ ರೇಂಜ್ ರೋವರ್ ನ ಒಂದು ಕಾರು ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಗೆ ಅಪೋಸಿಟ್ ಆಗಿ ಬರ್ತಿದೆ ಅನ್ನೋ ಸಂದರ್ಭದಲ್ಲಿ ಆತಂಕ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದ್ರೆ ನಾಳೆ ದಿನ ಏನೇ ಒಂದು ಭದ್ರತಾ ಲೋಪ ಆದ್ರೂ ಕೂಡ ಅಷ್ಟೇ ಅಲ್ಲಿನ ಅಧಿಕಾರಿಗಳು ಕೂಡ ತಲೆದಂಡ ಆಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇ ಶಾಕ್ಗೊಳಗಾಗಿದ್ರು. ಯಾರ್ದು ಈ ವೆಹಿಕಲ್ ಏನು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅಲ್ಲಿನ ಬೆಂಗಾವಲಿನ ವಾಹನದ ಸಿಬ್ಬಂದಿಯವರು ಇಮಿಡಿಯೇಟ್ ಆಗಿ ಒಂದು ಕಾರ್ನ ಸೈಡ್ಗೆ ಹಾಕಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇವತ್ತು ಜನಾರ್ದನ್ ರೆಡ್ಡಿ ಅಂತ ವಿಚಾರ ತಿಳಿದಂತ ಸಂದರ್ಭದಲ್ಲಿ ಪಡ್ಕೊಳ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಜೊತೆ ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಉಮೇಶ್ ಅವರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸರ್, ಈಗ ಒಬ್ಬ ಸಿಎಂ ಅವರು ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ ಅದರಲ್ಲಿ ಅವರಿಗೆ ಝೀರೋ ಟ್ರಾಫಿಕ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಶಾಸಕರು ಈ ರೀತಿಯಾಗಿ ಪ್ರೋಟೋಕಾಲ್ ನ ಉಲ್ಲಂಘನೆ ಮಾಡಿರುವಂತದ್ದು, ನಿಯಮಗಳನ್ನ ಉಲ್ಲಂಘಿಸಿ ಹೋಗಿರುವಂತದ್ದು, ಒನ್ ವೇಲ್ ಹೋಗಿರೋದು, ಜೊತೆಗೆ ಡಿವೈಡರ್ ನ ದಾಟಿ ಹೋಗಿರುವಂತದ್ದು, ಪ್ರಮುಖವಾಗಿ ಇಲ್ಲಿ ಸಿಎಂ ಅವರಿಗೆ ಒಂದು ಅವ್ರು ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಂತಹ ವರ್ತನೆ ತೋರಿರೋದು ಯಾವ ರೀತಿಯಾಗಿ ನೋಡ್ತೀರಿ ಸರ್? ಯಾವ ರೀತಿಯಾಗಿ ಇಲ್ಲಿ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಇರತ್ತಾ? ಕಾನೂನು ಏನ್ ಹೇಳುತ್ತೆ? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲೇ ಹೋದ್ರೂ ಝೀರೋ ಟ್ರಾಫಿಕ್ ಇರ್ತಕ್ಕಂಥದ್ದು ಇರ್ತದೆ. ಯಾಕೆ ಅಂತಂದ್ರೆ ಬಹಳ ಪ್ರಮುಖವಾದಂತ ಕೆಲಸಗಳು ಬೆಳಗಿಂದ ಸಾಯಂಕಾಲ ಜರುಗ್ತವೆ. ಮತ್ತೆ ಅವರು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಅವರು ಸಮಯ ಬಹಳ ಅತ್ಯಮೂಲ್ಯವಾದದ್ದು. ಮತ್ತೆ ಅವ್ರನ್ನ ಸೇಫ್ಟಿ ಕರ್ಕೊಂಡು ಹೋಗುವಂತದ್ದು ಎಲ್ಲಾ ಸಂಪೂರ್ಣವಾದಂತ ಜವಾಬ್ದಾರಿ ಸೆಕ್ಯೂರಿಟಿ ಮೇಲೆ ಇರ್ತಕ್ಕಂಥದ್ದು ಇರುತ್ತೆ. ಆ ಕಾರಣಕ್ಕೆ ಝೀರೋ ಟ್ರಾಫಿಕ್ ನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಯಾಕೆಂದ್ರೆ ಅತ್ಯಂತ ಜಾಸ್ತಿ ಕೆಲಸ ಅಟೆಂಡ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಅತ್ಯಂತ ಒತ್ತಡದಲ್ಲಿ ಇರ್ತಾರೆ, ಮತ್ತೆ ಅಷ್ಟೇ ಅವರು ಬೇಗ ಆ ಜಾಗಗಳಿಗೆ ತಲುಪಬೇಕಾಗಿರುತ್ತೆ, ಮತ್ತೆ ಸಂಬಂಧಪಟ್ಟಾಗಿ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ. ಇಷ್ಟೆಲ್ಲ ಸೇರಿ ಅವ್ರಿಗೆ ಝೀರೋ ಟ್ರಾಫಿಕ್ ಮಾಡಿದ್ರೆ ಒಳ್ಳೇದು ಒಂದು ತೀರ್ಮಾನ ಮಾಡಿ ನಮ್ಮ VIP ಸೆಕ್ಯೂರಿಟಿ ಅವ್ರು ನಡೆಸಿರ್ತಾರೆ. ಅವರು ಅದರಲ್ಲಿ ಕೆಲವಷ್ಟೆಲ್ಲ ಪ್ರೊಸೀಜರ್ಸ್ ಗಳಿದಾವೆ. ಆಂಬ್ಯುಲೆನ್ಸ್ ಗಳದಾಗ ಬಿಡಬೇಕು, ಆಮೇಲೆ ಈ ತರದವೆಲ್ಲ ಕೆಲವಷ್ಟು ರೆಸ್ಟ್ರಿಕ್ಷನ್ ಇಂದ ಆಚೆ ಇಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇದನ್ನ. ಅದ್ರೊಳಗಡೆ ಒಂದೊಂದ್ಸಾರಿ ಕೆಲವಷ್ಟು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ನಾವು ಝೀರೋ ಟ್ರಾಫಿಕ್ ಗಳು ಮಾಡಿದ್ವಿ ಬೆಂಗಳೂರು ಸಿಟಿನಲ್ಲಿ. ಹೇಳದ ಸಮಯಕ್ಕೆ ಬರದೆ ಏನಾಗುತ್ತೆ ಅಂತಂದ್ರೆ, ಇವು ಇರ್ತಕ್ಕಂಥ ಟ್ರಾಫಿಕ್ ನವ್ರ ನಡುವೆನೆ ಸರಿಯಾಗಿ ಕೋಆರ್ಡಿನೇಷನ್ ಇಲ್ಲದೆ ಏನಾಗುತ್ತೆ ಅಂದ್ರೆ ಒಂದೊಂದ್ ಕಡೆ ಗಂಟೆಗಟ್ಟಲೆ ಬ್ಲಾಕ್ ಮಾಡ್ಬಿಡುವಂತದ್ದು ಕೆಲವಷ್ಟು ಕಡೆ ನೋಡಿ ನಾವು ಜನಗಳು ನಮ್ಮ ಮೈ ಮೇಲೆ ಬಿದ್ದು ನಮಗೆಲ್ಲ ಹೆಲ್ಮೆಟ್ ಗಳೆಲ್ಲ ಬಾರ್ಸೋಕ್ ಶುರುವಾಗಿ ಇವೆಲ್ಲ ಆಗ್ಲತ್ತಿದ್ದೇವೆ. ಅದು ಒಂದ್ ಕಡೆ ಸಾರ್ವಜನಿಕರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಹಿಂದೆನೂ ನೋಡಿದ್ವಿ. 2014-15 ನಾವು ನಾಯಂಡಹಳ್ಳಿ ಹತ್ರ ಯಾರು ನುಗ್ಗುಬಿಟ್ಟು ಗಾಡಿಗೆ ಹೊಡೆದ್ಬಿಟ್ಟಿದ್ದ ಮೋಟರ್ ಸೈಕಲ್. ಅವನ್ಗೆ ಏನ್ ಅರ್ಜೆಂಟ್ ಇರ್ತದೋ, ಜನಾರ್ದನ್ ರೆಡ್ಡಿ ಅವ್ರಿಗೆ ಎಷ್ಟು ಅರ್ಜೆನ್ಸಿ ಇರ್ತದೋ ಆ ಸಾರ್ವಜನಿಕರಿಗೂ ಅಷ್ಟೇ ಅರ್ಜೆನ್ಸಿ ಇರ್ತದೆ. ಅದ್ರಲ್ಲಿ ಏನ್ ವ್ಯತ್ಯಾಸ ಏನಿಲ್ಲ. ನಾನು MLA ಆಗ್ಬಿಟ್ಟಿದ್ದೀನಿ ಅಂತ ಆ ಕ್ಷಣಕ್ಕೆ ಮತ್ತೆ ಇನ್ನೊಬ್ರು ಯಾರೋ ಸಾರ್ವಜನಿಕರು ಬರ್ತಾ ಇದ್ದವ್ರನ್ನ ತಡೆದ್ಬಿಟ್ಟು ಗಂಡ ಹೆಂಡತಿ ಹೋಗ್ತಾ ಇದ್ದವ್ರನ್ನ ನಿಲ್ಸಿ ಅವ್ರ ಮೇಲೆಲ್ಲ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಕ್ಕಂಥದ್ದು ಏನಿರ್ತದಲ್ಲ ಅವೆರಡೂ ಸಮಾನೆ. ಆ ಕಾರಣಕ್ಕೆ ಇಂಥ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ, ಹೋಗ್ತಾ ಇರುವಂತ ಸಮಯದಲ್ಲಿ ಇವರೆಲ್ಲ ಜವಾಬ್ದಾರಿಯುತ ಶಾಸಕ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವನ್ನೆಲ್ಲ ನೋಡಿರ್ತಾರೆ, ಕೇಳಿರ್ತಾರೆ. ಅತಿರೇಕವಾದಂತ ವರ್ತನೆ ಮಾಡಿದ್ರೆ ಈಗೆಲ್ಲ ಸಮಾಜದ ಮೇಲೆ ಬೇರೆಯವ್ರು ಅಂದ್ರೆ ದುಷ್ಪರಿಣಾಮಗಳು ಬೀರ್ತವೆ. ನಾಳೆ ಇವ್ರು ಹೋದ್ರೆ ನಾಳೆ ನಾವ್ಯಾಕೆ ಇನ್ಯಾರಕ್ಕೆ ಹೋಗ್ಬಾರ್ದು, ನೆಕ್ಸ್ಟ್ ಇನ್ನೊಂದು ಪಕ್ಷದವ್ರು ಅವ್ರು ಬಂತವ್ರೆ, ಈ ಪಕ್ಷದವ್ರು ಹೋಗಿ ಅಡ್ಡಗಟ್ಟಿ ಬ್ಯಾರಿಕೇಡ್ ನ ಮೀಡಿಯಾನ ಎಗರ್ಸ್ಕೊಂಡು ಹೋಗಿ ಆ ಕಡೆ ಸೈಡ್ ನುಗ್ಕೊಂಡು ಹೋಗ್ಬಿಡೋಣ, ನಂದೇ ಮೂಲ್ಯ ಅವ್ರದೇನ ಮೂಲ್ಯ ಅಂತ ಅನ್ನುವಂಥ ದಾರ್ಷ್ಟಿಕೆ ಮನಸ್ಥಿತಿ ಬರುತ್ತಲ್ಲ, ಅದು ಕೆಟ್ಟದ್ದು. ಅದನ್ನ ಹೇಗೆ ಅದನ್ನ ಬಗೆಹರಿಸ್ಕೋಬೇಕು ಕಾನೂನಿಂದ ಒಳಗಡೆ. ಆಯ್ತು, ಈ ತರ ನನಗೆ ಇಷ್ಟೊತ್ತು ನನ್ನ ತಡೆದ್ರು, ನನ್ಗೆ ಕಷ್ಟ ಆಗ್ತು, ನನ್ಗೆಲ್ಲ ತೊಂದರೆ ಆಯ್ತು ಅಂತ ಹೇಳಿ ಅದು ಬಂದು ಸಾರ್ವಜನಿಕವಾಗಿ ಮಾತಾಡ್ಬೋದಾಗಿತ್ತು. ನಾನೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡ್ರೆ ಸಾರ್ವಜನಿಕರ ಕಥೆ ಹೆಂಗಾಗ್ತದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ. ಕೋಆರ್ಡಿನೇಷನ್ ಕೆಲವು ಕಡೆಗಳಲ್ಲಿ ಈಗ ನೀವೇ ಹೇಳಿದ ಹಾಗೆ ಎಷ್ಟೋ ಸಂದರ್ಭದಲ್ಲಿ ಈಗ ಪೊಲೀಸರ ನಡುವಿನ ಕೋಆರ್ಡಿನೇಷನ್ ಎಷ್ಟು ಗಂಟೆ ಬರ್ತಾರೆ ಏನು, ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಟ್ರಾಫಿಕ್ ಪೊಲೀಸರು ಕೂಡ ಇದ್ರು ಅಲ್ಲಿ, ಮತ್ತೆ ಅವರನ್ನ ತಡೆಯುವಂತ ಕೆಲಸಗಳು ಕೂಡ ಅಲ್ಲ ಆಗಿಲ್ಲ. ಹಾಗಾದ್ರೆ ಭದ್ರತಾ ವೈಫಲ್ಯ ಆಯ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಈಗ ಶಾಸಕರು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಬೆಂಗಾವಲ್ ಪಡೆ ಕೂಡ ಇತ್ತು, ರೆಡ್ಡಿ ಅವರೇ ಎದುರುಗಡೆ ಹೋಗ್ತಾ ಇದ್ದಾರೆ, ಒನ್ ವೇನಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ಬೇಕಾಗಿತ್ತು ಅಲ್ಲಿ?
ಇಲ್ಲ, ತಪ್ಪದು. ಆಕ್ಚುಲಿ ಅದು ಒನ್ ವೇನಲ್ಲಿ ಹೋಗ್ತಕ್ಕಂಥದ್ದು ಎಗೇನೆಸ್ಟ್ ರೂಲ್ಸ್, ಅದು ತಪ್ಪದು. ಅದು ಕಾನೂನ ವೈಲೇಟ್ ಮಾಡಿರ್ತಕ್ಕಂಥದ್ದು. ಅದು ಯಾವುದೇ ಕಾರಣಕ್ಕೂ ಅದರಲ್ಲಿ ಅವರು ಆ ಕಾನೂನು ಕೆಳಗಡೆ ಬಂದ್ಬಿಡ್ತಾರೆ, ಅವ್ರು ಯಾರೇ ಆಗಿರ್ಲಿ. ಒನ್ ವೇನಲ್ಲಿ ಹೋಗ್ಲೇಬಾರ್ದಲ್ಲ. ನಿಮ್ಗೆ ಏನೇ ಅರ್ಜೆನ್ಸಿ ಇತ್ತು ಏನೇ ಇತ್ತು ಅಂತ ಅಂದ್ರೆ ನಮ್ಗೆ ತುಂಬಾ ಇದೆ ಅನ್ಬಿಟ್ಟು ನೀವು ನುಗ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಕ್ ಆಗುದಿಲ್ವಲ್ಲ ನೀವು. ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ಸ್ ಅಲ್ವಾ. ಏನೇ ಮಾಡ್ಬೇಕಾದ್ರೂ ಕಾನೂನಾತ್ಮಕವಾಗಿ ಮಾಡ್ಬೇಕಲ್ಲ. ನಾನು ಡಿವೈಡರ್ ಎಗರ್ಸ್ಕೊಂಡು ಇನ್ನೊಂದ್ರ ಒಳಗಡೆ ನುಗ್ಗೋಗ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬೋದು. ಇವ್ರಿಗಿದ್ದಷ್ಟೇ ಬೇರೆಯವ್ರಿಗೂ ಸಹ ಜರೂರ್ ಇರ್ತದೆ, ಅದನ್ನ ತಿಳ್ಕೊಬೇಕಲ್ಲ ಇವರು. ಆ ಕಾರಣಕ್ಕೆ ಇದೊಂಥರ ಉಚಿತನ, ಅದು ಸರಿ ಕಾಣಿಸುದಿಲ್ಲ ಸಾರ್ವಜನಿಕವಾಗಿ. ಆಮೇಲೆ ಇವರೆಲ್ಲ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದವರು ಈ ತರದವರೆಲ್ಲ ಹಾಗೆಲ್ಲ ಮಾಡಬಾರ್ದು. ಅದ ಏನೇ ಇದ್ರು ಅದಕ್ಕೊಂದು ಫೋರಂ ಇರ್ತದೆ. ಈ ತರ ಇಷ್ಟೊಂದು ಕೋಆರ್ಡಿನೇಷನ್ ಇದ್ದಂತ ಟ್ರಾಫಿಕ್ ಮಾಡಿ ನಮ್ಗೆಲ್ಲ ತೊಂದರೆ ಮಾಡಿದ್ರು, ಇಷ್ಟು ಗಂಟೆಗಳ ಕಾಲ ಸಾರ್ವಜನಿಕರಿಗೆಲ್ಲ ತೊಂದರೆ ಆಯ್ತು, ಇದು ಬೇಕಾಗಿತ್ತ? ಇದನ್ ಬೇಕಾದ್ರೆ ಟೀಕೆ ಇಷ್ಟಾರು ಮಾಡ್ಲಿ, ಅದ್ರ ಮೇಲೆ ಬೇಕಾದ್ರೆ ಏನಾದ್ರು ಮಾಡ್ಲಿ, ಬೇರೆ ಬೇರೆ ತರವಾದಂತ ಕ್ರಮಗಳಿಗೆ ಅವ್ರಿಗೆ ಅಧಿಕಾರ ಇರ್ತದೆ, ಅವ್ರದೇ ಪ್ರೋಟೋಕಾಲ್ MLAಗಳಿಗೆ ಇರ್ತದೆ. ಬಟ್ ನುಕ್ಕೊಂಡು ಹೋಗ್ತಕ್ಕಂಥದ್ದು ಏನಿದೆಯಲ್ಲ ಅದು ತಪ್ಪದು, ಅದು ಮಾಡಬಾರ್ದು ಅಂತ ಮನಸ್ಥಿತಿ ಯಾವುದೇ MLAಗಳಿಗೆ ಬರಬಾರ್ದು ಖಂಡಿತವಾಗಿ. ರಾಜ್ಯದ ಮುಖ್ಯಮಂತ್ರಿ ಹೋಗ್ತಾ ಇದಾರೆ ಅಂತಂದ್ರೆ ಬಹಳ ಜರೂರಲ್ಲೇ ಹೋಗ್ತಾ ಇರ್ತಾರೆ ಅವರು. ಅವ್ರದೇ ಆದಂತಹ ಎಲ್ಲಾ ತರವಾದಂತಹ ಅವ್ರ ಪ್ರೊಟೆಕ್ಷನ್ಗಳು ಇರ್ತವೆ, ಮಾಡ್ಬೇಕಾಗುತ್ತೆ ನಾವು ಅದು. ಅದ್ರ ಮಧ್ಯೆ ಏನು ಅಂದ್ರೆ ಕೋಆರ್ಡಿನೇಷನ್ ಏನು ನಡೆಸ್ತಾರಲ್ಲ ಅದನ್ನ ಟ್ರಾಫಿಕ್ ಕೋಆರ್ಡಿನೇಷನ್ ಅವ್ರು ಸರಿಯಾಗಿ ನೋಡ್ಕೋಬೇಕು. ಇರುವ ಪ್ರಶ್ನೆ ಈಗ ಈ ತರ ಒಂದು ಕಾರ್ ಎದುರುಗಡೆ ಬರುವಂತಹ ಸಂದರ್ಭದಲ್ಲಿ ಆಗ ಸಿಎಂ ಅವರಂತಹ ಬೆಂಗಾವಲು ಪಡೆ ಏನ್ ಮಾಡ್ಬೇಕಾಗಿತ್ತು ಅಂತ. ಅಲ್ಲ, ಆತರ ಎದುರುಗಡೆ ಬರ್ತಾ ಇದೆ ಒಂದ್ ಗಾಡಿ ಅಂದ ತಕ್ಷಣ ಯಾವುದೇ ಗಾಡಿ ಆದ್ರೂ ಅಕಸ್ಮಾತ್ ಅದೇನು ಡಿಕ್ಕಿ ಹೊಡಿಕ್ ಬರ್ತಾ ಇರ್ಬೋದು, ಯಾರು ಗೊತ್ತಿಲ್ಲ ಬೆಂಗಾವಲು ಪಡೆ ಅವ್ರಿಗೆ. ಅವ್ರಿಗೆ ಗೊತ್ತಿರೋದಿಲ್ಲ ಇದು ಇಂಥವ್ರ MLA ಶಾಸಕಂದವ್ರ ಇದು ಕಾರ್ ಅಂದ್ಬಿಟ್ಟಂತ. ಬೆಂಗಾವಲು ಪಡೆ ಅವ್ರು ಹೋಗ್ತಾ ಇರ್ತಕ್ಕಂಥವ್ರು ಮೊದಲನೇ ಒಂದು ವಾರ್ನಿಂಗ್ ಕಾರ್ ಹೋಗ್ತಾ ಇರ್ತದೆ, ಸ್ಟಾರ್ಟಿಂಗ್ ಒಂದು ಹೆಚ್ಚು ಕಡೆ 1 ಕಿಲೋಮೀಟರ್ ಮುಂದೆ ಹೋಗ್ತಾ ಇರ್ತದೆ. ಅವರೇ ಅದನ್ನ ನಿಲ್ಸ್ಬೇಕಾದಂತ ಕಾರ್ಯಕ್ರಮ ಮಾಡ್ಬೇಕು. ಎಲ್ಲಿ ಹೋಗ್ತಾ ಇದೀನಿ, ಹೋಗೋದು ತಪ್ಪು, ನೀವು ನಿಲ್ಸಿ, ಇಲ್ಲೇನೆ ನಾವು ನಿಂತ್ಕೋತೀವಿ, ನಾವು ನಿಮ್ಗೆ ಅಡ್ಡ ಹೋಗ್ಬಾರ್ದು ಇವ್ರು ಚೀಫ್ ಮಿನಿಸ್ಟರ್ ಎದುರುಗಡೆ ಅಂತ ಅವರು ತಿಳುವಳಿಕೆ ಕೊಡ್ಬೇಕು. ಆಯ್ತು ಹೋಗು ನೀವು ಸೈಡಲ್ಲಿ ಅಂತ ಕಳಿಸ್ಬಿಡುವಂತದ್ದು ಅಲ್ವೇ ಅಲ್ಲ, ಖಂಡಿತವಾಗ್ಲೂ ಅದು ತಪ್ಪೇ. ಇದೀಗ ಭದ್ರತಾ ವೈಫಲ್ಯ ಅಂತ ಪರಿಗಣಿಸಬಹುದಾ ಹೇಗೆ ಅಂತ? ಇದು ಅದನ್ನ ತಡಿದೆ ಅವರು ಸೈಡಲ್ಲೂ ಕೊಟ್ಟೋಗ್ಬಿಡುದು ನನ್ನ ಲೆಕ್ಕದಲ್ಲಿ ಅದು ಭದ್ರತಾ ವೈಫಲ್ಯನೇ ಅಲ್ವಾ ಅದು. ಅವ್ರನ್ನ ತಡೆದ ನಿಲ್ಲಿಸ್ಕೋಬೇಕಾಗಿತ್ತು, ಅಟ್ಲೀಸ್ಟ್ ಗಾಡಿ ಮೂವ್ ಆಗಬಾರ್ದಾಗಿತ್ತು VIP ಹೋಗ್ಬೇಕಾದಂತ ಸಮಯದಲ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ಭದ್ರತಾ ವೈಫಲ್ಯ ಈಗ ಯಾರ ವಿರುದ್ಧ ಕ್ರಮ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಕಾನೂನಿನಲ್ಲಿ ಈಗ ಈ ಥರ ಒಂದು ಭದ್ರತೆಯನ್ನು ನೀಡುವಂಥದ್ದು, ಝೀರೋ ಟ್ರಾಫಿಕ್ ಅನ್ನು ಮಾಡೋದು ಸಿಎಂ ಅವರಿಗೆ ಯಾಕಂತ ಹೇಳಿದ್ರೆ ಅನೇಕ ಕಾರಣಗಳೇ ಇರುತ್ತೆ. ಯಾಕಂದರೆ ಅವರಿಗೆ ಅನೇಕ ಕಾರ್ಯಕ್ರಮಗಳಿರುತ್ತೆ, ಯಾವುದೇ ರೀತಿಯ ಭದ್ರತಾ ಲೋಪ ಆಗಬಾರ್ದು ಅನ್ನುವಂತಹ ಸಂದರ್ಭದಲ್ಲಿ. ಅದೇ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಾನು 20 ನಿಮಿಷ ಕಾದೆ, ನಾನು ಯಾಕೆ ಕಾಯಬೇಕು ಅಂತ ಹೇಳಿ ಇಲ್ಲಿ ಜನಾರ್ದನ ರೆಡ್ಡಿ ಅವರು ಈ ಡಿವೈಡರ್ ಅನ್ನ ದಾಟಿಸಿ ತಾನೇ ಕಾರನ್ನ ಡ್ರೈವ್ ಮಾಡಿಕೊಂಡು ಒನ್ ವೇನಲ್ಲಿ ಹೋದಂತಹ ಎದುರುಗಡೆನೆ ಅಲ್ಲಿ ಸಿಎಂ ಅವರ ಬೆಂಗಾವಲು ಪಡೆ ಜೊತೆಗೆ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಆದರೆ ಅಲ್ಲಿ ಇಮಿಡಿಯೇಟ್ ಆಗಿ ಏನು ಮಾಡೋದಕ್ಕೆ ತೋಚಿಲ್ಲ. ಈ ಕಡೆಯಿಂದ ಕಾರ್ಗಳು ಬರ್ತಾ ಇದೆ, ಇನ್ನೊಂದು ಕಡೆ ಜನಾರ್ದನ ರೆಡ್ಡಿ ಕಾರ್ ಹೋಗ್ತಾ ಇದೆ. ಆನಂತರ ಅವರೇ ಸೈಡ್ ನಿಲ್ಲಿಸಿ ಆನಂತರ ಜನಾರ್ದನ ರೆಡ್ಡಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ಈಗ ಜನಪ್ರತಿನಿಧಿಗಳು ಅವರು ಕೂಡ ಇಷ್ಟು ವರ್ಷಗಳ ಕಾಲ ನೋಡಿದ್ದಾರೆ ಏನೇನಾಗಿದೆ, ಯಾವ ರೀತಿಯಾಗಿ ಇರುತ್ತೆ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ತಾವು ಶಾಸಕರಾದಂತಹ ಸಂದರ್ಭದಲ್ಲಿ. ಆದರೆ ಇತರರಿಗೆ ಇವರು ಮಾದರಿ ಆಗಬೇಕಾದವರು ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡಿಕೊಂಡು ಮತ್ತೆ ಇಂತಹ ಒಂದು ವರ್ತನೆ ತೋರಿಸ್ತಾರೆ. ಎಕ್ಸಾಕ್ಟ್ಲಿ ಅವರೊಂದು ಮಾತು ಹೇಳ್ತಾ ಇದ್ರು, ನಮಗೆ ಇಷ್ಟಿದಾಗುತ್ತೆ, ಸಾರ್ವಜನಿಕರಿಂದ ತೊಂದರೆ ಆಗ್ತಾ ಇದೆ, ಸಿಎಂ ಬರೋದು ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಒಂದ್ ಕಡೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರ ಒಂದು ಮಾಹಿತಿ ಕೂಡ ಇರಬೇಕಾಗಿತ್ತು. ಯಾಕಂದ್ರೆ 20 ರಿಂದ 1 ಗಂಟೆ 25 ನಿಮಿಷ ಆ ರೀತಿಯಾಗಿ ನಿಲ್ಲಿಸುವಂಥದ್ದು, ಅಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಎಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಂಡು ಕಮ್ಯುನಿಕೇಟ್ ಮಾಡಬೇಕಾಗಿರುವಂಥದ್ದು. ಅಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆಯಾ ಗೊತ್ತಿಲ್ಲ. ಆದರೆ ಇಲ್ಲಿ ರೆಡ್ಡಿ ಮಾಡಿದಂತಹ ಒಂದು ಈ ವಿಚಾರ ಇದೆಯಲ್ಲ, ಯಾರು ಕೂಡ ಒಪ್ಪುವಂಥದ್ದಲ್ಲ. ಇಲ್ಲಿ ಕಾನೂನಿನ ನಿಯಮದ ಪಾಲನೆ ಮಾಡಬೇಕಾದವರು ಉಲ್ಲಂಘನೆ ಮಾಡ್ತಾ ಹೋದ್ರೆ ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಇತರರಿಗೆ ಮಾದರಿ ಆಗಬೇಕಾದವರು ಈ ತರದ ವರ್ತನೆಗಳನ್ನ ತೋರಿಸುವುದರ ಮೂಲಕ ನೀವು ಕೂಡ ಮಾಡಿ ಅನ್ನೋದನ್ನ ಅವರಿಗೂ ಕೂಡ ಈ ರೀತಿಯಂತಹ ಒಂದು ಪ್ರೇರೇಪಣೆ ಕೊಡುವಂತಹ, ಪ್ರಚೋದನೆ ಕೊಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿದೆ. ಆದರೆ ಈಗಾಗಲೇ ಬೆಂಗಾವಲು ಪಡೆಯವರು ಕೂಡ ಅಲ್ಲಿ ಅವ್ರನ್ನ ಹೇಳುವಂಥ, ಅವರಿಗೆ ತಿಳಿಸಿ ಹೇಳುವಂಥ ಕೆಲಸ ಮಾಡಬೇಕಾಗಿತ್ತು ಅನ್ನೋದು ಈಗಾಗಲೇ ಪೊಲೀಸರುಗಳ ಮಾತು ಕೂಡ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ನಮ್ಮ ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿ ಎಸ್ ಉಗ್ರಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ ಸರ್. ಈಗಾಗಲೇ ಬೆಂಗಾವಲು ಪಡೆ ಬರ್ತಾ ಇದೆ, ಅಲ್ಲಿ ಸಿಎಂ ಕಾರು ಬರ್ತಾ ಇದೆ ಅಂತ ಗೊತ್ತಿದ್ರು ಕೂಡ ವೇಟ್ ಮಾಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಡಿವೈಡರ್ನ ಹತ್ತಿಸಿ ಒನ್ ವೇನಲ್ಲಿ ಹೋಗ್ತಾ ಇರೋದು, ಸಿಎಂ ಕಾರು ಬರುವಂತ ಸಂದರ್ಭದಲ್ಲಿ ಅಲ್ಲೇ ಕಾರು ಹೋಗ್ತಾ ಇರುವಂಥದ್ದು. ಈ ರೀತಿಯ ವರ್ತನೆ ಜನಪ್ರತಿನಿಧಿಗಳು ಮಾದರಿ ಆಗಬೇಕಾದವರು ಇಲ್ಲಿ ತಾವೇ ಇತರರಿಗೆ ಈ ತರದ ಒಂದು ಪ್ರಚೋದನಾತ್ಮಕ ಘಟನೆಗಳನ್ನ ಮಾಡುವುದರ ಮೂಲಕ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ? ಇಂತಹ ಉದ್ದಟತನದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ?
ನೋಡಿ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಮನುಷ್ಯನಿಗೆ ಹಣನು, ಅಹಮ್ಮು, ಅಧಿಕಾರವು ಮೂರಲ್ಲಿ ಒಂದು ಬಂದ್ರೆ ಸಾಕಂತೆ. ಮೂರು ಒಟ್ಟಿಗೆ ಬಂದ್ರೆ ಏನಾಗ್ಬೋದು ಮನುಷ್ಯನಿಗೆ? ಹಾಳಾಗ್ಲಿಕ್ಕೆ ಅಥವಾ ಅಹಂ ತೋರಿಸ್ಲಿಕ್ಕೆ. ಜನಪ್ರತಿನಿಧಿಗಳಾದಂಥವ್ರು ನಾವು ನೆಲದ ಕಾನೂನನ್ನ ಎತ್ತಿಡಿತೇವೆ, ಸಂವಿಧಾನದ ರೀತಿ ನಡ್ಕೊಳ್ತೇವೆ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಸೊ ನೆಲದ ಕಾನೂನು ರೀತಿಯ ಮತ್ತೆ ರಕ್ಷಣೆಯ ಹಿನ್ನೆಲೆಯಲ್ಲಿ ಶಿಷ್ಟಾಚಾರಗಳನ್ನ ರೂಪಿಸಿದ್ದಾರೆ ಸರ್ಕಾರ ಕಾನೂನು ಚೌಕಟ್ಟಿನಲ್ಲಿ. ಆ ಶಿಷ್ಟಾಚಾರದ ಪ್ರಕಾರ ಮುಖ್ಯಮಂತ್ರಿಗಳು ಬರಬೇಕಾದ್ರೆ ಒನ್ ವೇ ಮಾಡಿರ್ತಾರೆ. ಆ ಒನ್ ವೇ ಮಾಡಿರುವಂತ ಸಂದರ್ಭದಲ್ಲಿ ಶಾಸಕರಾದಂಥವ್ರು ಸಹ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ? ಈಗ ಅವರು ಮಂತ್ರಿಗಳಾಗಿದ್ದಂಥವ್ರು, ಹೌದು, ಅವರು ಸಹ ಮಂತ್ರಿಗಳಾದಂತ ಸಂದರ್ಭದಲ್ಲಿ ಇದೇ ರೀತಿಯ ಟ್ರಾಫಿಕ್ ಕಂಟ್ರೋಲ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಅನೇಕ ಸಂದರ್ಭದಲ್ಲಿ ಬಳ್ಳಾರಿ ಇರಬಹುದು, ರಾಜ್ಯದ ವಿವಿಧ ಕಡೆಗಳಲ್ಲಿ ನಡೆದಿರ್ತಕ್ಕಂಥದನ್ನ ನಾವು ನೋಡ್ಬೋದು. ಈಗ ಅದೇ ರೀತಿ ಸಪೋಸ್ ಅವ್ರ ಪಾರ್ಟಿಯ ಪ್ರೈಮ್ ಮಿನಿಸ್ಟರ್ ಬಂದಾಗ ಅಥವಾ ಕೇಂದ್ರದ ಮಂತ್ರಿಗಳು ಬಂದಾಗ ಈ ರೀತಿಯ ಉದ್ದಟತನದ ಪ್ರವೃತ್ತಿಯನ್ನು ಯಾರಾದ್ರೂ ತೋರ್ಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಎಷ್ಟೇ ಸಮಾಜದಲ್ಲಿ ದೊಡ್ಡವರಾದ್ರೂ ಸಹ ಸಂವಿಧಾನದ ರೀತಿಯಲ್ಲಿ ಎಲ್ಲರೂ ಸಹ ಸಮಾನರು. ಇಲ್ಲಿ ಬೆಂಗಾವಲು ಪಡೆಗೆ ಏನೇನು ಅವಕಾಶಗಳು ಇರುತ್ತೆ ಸರ್ ಈ ತರ ಉದ್ದಟನ ಮಾಡಿ ಅಥವಾ ಈ ತರದ ಒಂದು ವರ್ತನೆಗಳು ತೋಡಿ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಕಾಶಗಳು ಇರುತ್ತೆ ಅಂತ ನೋಡಿ ಸರ್? ಆ ಬೆಂಗಾವಲ್ನವರಿಗೆ ಮೊದಲನೇದು ಪಾಪ ಅವ್ರ ಮೇಲೆ ಈಗ ಯಾಕೆ ನೀವು ಅದನ್ನು ಫಾಲೋ ಮಾಡ್ಲಿಲ್ಲ ಅಂತ ಹೇಳಿ, ಅವರನ್ನ ತಡಿಲಿಲ್ಲ ಅಂತ ಹೇಳಿ, ಸೊ ಅವ್ರ ಮೇಲೆನೆ ಗೂಬೆ ಕೊಡಿಸುವಂತ ಪ್ರಯತ್ನಗಳು ಕೆಲವು ಸಂದರ್ಭದಲ್ಲಿ ನಡೀತಾವೆ. ಆದ್ರೆ ಬೇರೆ ಜನಸಾಮಾನ್ಯರಲ್ಲ, ಇವರು ಮಂತ್ರಿಗಳಾಗಿದ್ದಂಥವ್ರು, ಹಾಲಿ ಶಾಸಕರಾಗಿರೋಂಥವ್ರು. ಇವರು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕಾಗುತ್ತೆ, ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಕೆಲವು ನಿಯಮಾವಳಿಗಳು ಕಟ್ಟುಪಾಡುಗಳು ಇರ್ತವೆ. ಅದನ್ನ ಪಾಲನೆ ಮಾಡ್ತಾ ಇದ್ರೆ ನಾವು ಹೇಗೆ ಬೇರೆಯವರಿಗೆ ಮಾರ್ಗದರ್ಶಕರಾಗ್ತೀವಿ, ಆದರ್ಶಪ್ರಾಯರಾಗ್ತೀವಿ. ಸೊ ಹಾಗಾಗಿ ನನಗೆ ಎಷ್ಟೇ ಯಾರೋ ಕಾನೂನು ರೀತಿಯ ಕ್ರಮ ಜರುಗಿಸುವಂಥದ್ದು ಬೇರೆ, ಆದ್ರೆ ಇಲ್ಲಿ ಜನಪ್ರತಿನಿಧಿ ಆದಂಥವ್ರು ಲಕ್ಷಾಂತರ ಜನರ ಪ್ರತಿನಿಧಿಸುವಂತ ಶಾಸಕರಾಗಿರುವಂತವ್ರೆ ಕಾನೂನನ್ನ ವೈಲೇಟ್ ಮಾಡ್ತೀವಿ ಅಂತಂದ್ರೆ ನೀವೇ ಮಾಡಿರುವಂತ ಕಾನೂನುಗಳು ಶಾಸನ ಸಭೆಯಲ್ಲಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ರೀತಿಯ ಪ್ರವೃತ್ತಿಯನ್ನ ಅವರೂ ಸೇರಿದಂತೆ ಜನಸಾಮಾನ್ಯರು ಸೇರಿದಂತೆ ಜನಪ್ರತಿನಿಧಿಗಳು ಯಾರು ಸಹ ಮಾಡಬಾರದು. ಮಾಡೋದ್ರಿಂದ ಕೆಟ್ಟ ಸಂದೇಶ ಹೋಗುತ್ತೆ. ಇದನ್ನ ತೀವ್ರತರವಾಗಿ ಸರ್ಕಾರ ಗಮನಿಸುತ್ತೆ ಅಂತ ಹೇಳಿ ನಾ ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು ವಿ ಎಸ್ ಉಗ್ರಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಬೆಂಗಳೂರಿನ ಹಲವು ಕಡೆ ಭಾರಿ ಮಳೆಯಾಗಿದೆ. ಅನೇಕ ಅವಾಂತರಗಳನ್ನೇ ಈ ಮಳೆ ಸೃಷ್ಟಿಸಿದೆ. ಬೆನ್ನಿಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕುಸಿತ ಆಗಿದೆ. ಗೋಡೆ ಕುಸಿದ ಪರಿಣಾಮ 20ಕ್ಕೂ ಹೆಚ್ಚು ಬೈಕ್ಗಳು ಜಖಮ್ಮಾಗಿದ್ದು, ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆ ಹಲವು ಕಡೆ ಅನೇಕ ಅವಾಂತರಗಳನ್ನ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ. ಬೆನ್ನಿಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕುಸಿತ ಆಗಿದೆ. ಗೋಡೆ ಕುಸಿದ ಪರಿಣಾಮ 20ಕ್ಕೂ ಹೆಚ್ಚು ಬೈಕ್ಗಳು ಜಖಮ್ಮಾಗಿದೆ. ಮನೆಯಿಂದ ಹೊರಬರೋದಿಕ್ಕಾಗದೆ ಸ್ಥಳೀಯರು ಒದ್ದಾಟವನ್ನ ಮಾಡಿದ್ದಾರೆ, ಪರದಾಟವನ್ನ ಮಾಡಿದ್ದಾರೆ. ಬೆನ್ನಿಪೇಟೆಯ 1ನೇ ಕ್ರಾಸ್ ಪೂರ್ತಿ ಡ್ರೈನೇಜ್ ಮಯ ಆಗಿದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಥಳೀಯರು ಹಿಡಿಶಾಪ ಹಾಕಿದ್ದಾರೆ. ಯಲಹಂಕದ ಅಪಾರ್ಟ್ಮೆಂಟ್ ಹಿಂದಿನ ಗೋಡೆ ಕುಸಿತ ಆಗಿದೆ. ಇನ್ನು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ. 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ಗಳು ಜಲಾವೃತ ಆಗಿದೆ. ಟ್ರ್ಯಾಕ್ಟರ್ ಮೂಲಕ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಬೋಟ್ ಮೂಲಕ ಅಗತ್ಯ ವಸ್ತುಗಳನ್ನ ಅವರಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ನೀರಿನಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಗೋಳಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಕಡೆ ಏನೆಲ್ಲ ಅವಾಂತರ ಆಗಿದೆ ಬೆಂಗಳೂರಿನಾದ್ಯಂತ ಅನ್ನೋದರ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದಾರೆ. ಬೆನ್ನಿಪೇಟೆಯ ದೃಶ್ಯ ಈಗಾಗಲೇ ನೀವು ಗಮನಿಸ್ತಿದ್ರಲ್ಲ, ಅನೇಕ ಕಾರ್ ಆಗಿರ್ಬೋದು, ಬೈಕ್ಗಳು ಇಲ್ಲಿ ಜಖಮ್ ಆಗಿದೆ, ಗೋಡೆ ಕುಸಿತ ಆಗಿದೆ. ಇದರಿಂದಾಗಿ ಅಲ್ಲಿ ಸ್ಥಳೀಯರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಅಲ್ಲಿ ಜಲಾವೃತ ಆಗಿದೆ. ಟ್ರ್ಯಾಕ್ಟರ್ಗಳ ಮೂಲಕ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ತಮ್ಮ ವೆಹಿಕಲ್ಗಳನ್ನ ಅಲ್ಲಿ
ದುಡ್ಕೊಂಡು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಆ ನೀರಿನಲ್ಲೇ ಅನ್ನೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗ್ತದೆ. ಅವರಿಗೆ ಅಗತ್ಯ ವಸ್ತುಗಳನ್ನು ಕೂಡ ಈಗಾಗಲೇ ಪೂರೈಕೆ ಮಾಡಲಾಗ್ತಾ ಇರೋದು. ಹಾಗಾದರೆ ಇಲ್ಲಿ ಬೆಂಗಳೂರಲ್ಲಿ ಯಾವುದು ಸೇಫ್ ಅನ್ನುವಂತಹ ಪ್ರಶ್ನೆ, ಎಲ್ಲೇ ಇದ್ರೂ ಕೂಡ ಏನೋ ಒಂದು ಮಳೆ ಬಂದರೆ ಕೂಡ ನೂರಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟು ಹಾಕಿದೆ. ಸೊ ಈಗಾಗಲೇ ಕೇಂದ್ರೀಯ ವಿಹಾರ್ಗೆ ಅಲ್ಲಿ ಯಾವ ರೀತಿ ಆಗಿದೆ, ಜಲ ದಿಗ್ಬಂಧನ ಆಗಿದೆ, ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅಲ್ಲಿನ ಸದ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ನಿನ್ನೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಯಲಹಂಕ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರುವಂತದ್ದು. ಸದ್ಯಕ್ಕೆ ನಾವು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ಕಾರು, ಬೈಕು, ಸೈಕಲ್ಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲಾಡ್ತಾ ಇರುವಂತದ್ದು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಯಲಹಂಕ ಕೆರೆ ಕೋಡಿ ಬಿದ್ದು ಏಕಾಏಕಿಯಾಗಿ ಈ ಒಂದು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಸುಮಾರು 2ರಿಂದ 3 ಅಡಿಯಷ್ಟು ನೀರು ನಿಂತಿದೆ. ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ ನ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿ ಆ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳು ಸುಮಾರು 603 ಫ್ಲಾಟ್ಗಳಿದಾವೆ, ಅಂದ್ರೆ ಮನೆಗಳಿದಾವೆ. 2500ಕ್ಕೂ ಅಧಿಕ ನಿವಾಸಿಗಳಿದ್ದಾರೆ. ಇಲ್ಲಿ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ಇದೆ, 8 ಬ್ಲಾಕ್ಗಳಿದೆ. ಸೊ ಇಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಸುಮಾರು 350ರಿಂದ 380ರಷ್ಟು ವಾಹನಗಳು, ಅದರಲ್ಲಿ ಕಾರ್ಗಳಿದಾವೆ, ಸ್ಕೂಟರ್, ಬೈಕ್ಗಳಿದಾವೆ. ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪವರ್ ಸ್ಟೇಷನ್ಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ವಿದ್ಯುತ್ನಲ್ಲೂ ಕೂಡ ವ್ಯತ್ಯಯ ಆಗಿರುವಂತದ್ದು. ಕರೆಂಟ್ ಇಲ್ಲ, ಅಗತ್ಯ ಸಾಮಗ್ರಿಗಳು ಇಲ್ಲಿನ ನಿವಾಸಿಗಳಿಗೆ ಸಿಗ್ತಾ ಇಲ್ಲ. ಇಲ್ಲಿ ಒಬ್ರು ನಿವಾಸಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಬಹಳ ಈಗ ತರಕಾರಿ ಎಲ್ಲ ತಗೊಂಡ್ಬಂದಿದ್ದಾರೆ. ಸರ್, ಏನಾಯ್ತು ನಿನ್ನೆ ರಾತ್ರಿ? ಎಷ್ಟೊತ್ತಿಗೆ ಬಂದ್ರಿ? ಈಗ ತರಕಾರಿ ತಗೊಳಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ? ನಾನು 6 ಗಂಟೆ ಆಚೆ ಹೋಗಿದ್ದೀನಿ. 8 ಗಂಟೆ ಬರೋಷ್ಗೆ ಈ ತರ ಎಲ್ಲ ನೋಡಿದ್ದೀನಿ. ಹಂಗೆ ಒಳಗಡೆ ಆಗಿರಲಿಲ್ಲ. ಕಾರ್ನಲ್ಲೇ ಮಲ್ಕೊಂಡು ಮನೆಯವರು ಏನೋ ತರಕಾರಿ ಎಲ್ಲ ತಗೊಂಡು ಬಂದ್ರು. ಎಲ್ಲ ತಗೊಂಡೋಗಿ ಈಗ ಎಷ್ಟು ದಿವಸ ವಾಪಸ್ ಹೋಗ್ತೀನೋ ಗೊತ್ತಿಲ್ಲಲ್ಲ. ಅದೇ ತಗೊಂಡು ತರಕಾರಿ ಎಲ್ಲ ತಗೊಂಡ್ ಬಂದಿದ್ದೀರಿ? ಮಾರ್ಕೆಟ್ ಎಲ್ಲ ತಗೊಂಡು ಬಂದಿದ್ದೆ. ನಂಗೆ ನೋಡ್ಬೋದು ನಾವಿಲ್ಲಿ ಮೊಟ್ಟೆ, ಟೊಮೆಟೊ, ಮೆಣಸಿನಕಾಯಿ, ಬೆಂಡೆಕಾಯಿ, ಅಂದ್ರೆ ಒಂದು ಅಗತ್ಯ ಒಂದು ವಾರಕ್ಕೆ ಏನು ಬೇಕು ಎಲ್ಲ ತಗೊಂಡು ಬಂದಿದ್ದೀನಿ. ಒಂದು ವಾರಕ್ಕೆ ಏನೇನು ಬೇಕು ತರಕಾರಿ ಎಲ್ಲ ತಗೊಂಡು. ಏನು ಈ ಪರಿಸ್ಥಿತಿ ನೋಡಿ ಆ ತರ ಇದೆ. ಯಾವಾಗ ಕಡಿಮೆ ಆಗೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ನೀವು ಬಂದೇ ಇಲ್ಲ ಹೊರಗಡೆ? ಹೊರಗಡೆ ಬಂದೇ ಇಲ್ಲ. ಕಾರ್ನಲ್ಲಿ ಆಗಿಲ್ಲ, ಕಾರ್ನಲ್ಲಿ ಮಲ್ಕೊಂಡಿದ್ದೀನಿ. ಏನ್ ಸರ್ ಇದು ಫುಲ್ ನೀರು ತುಂಬಿಕೊಂಡಿದ್ರಿ ಇಡೀ ಅಪಾರ್ಟ್ಮೆಂಟ್ಗೆ? ವಾಲ್ ಬಿದ್ದು ಹೋದ್ರೆ ಅದರಿಂದ ಬಂದಿದೆ. ಏನು ಇಲ್ಲೇ ವಾಸ ಮಾಡ್ತಾ ಇದ್ವಿ 10 ವರ್ಷದಿಂದ. ಇಲ್ಲೇ ಇರಬೇಕು, ಹಿಂಗೆ ಜೀವನ ಮಾಡಬೇಕು. ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಒಳ್ಳೆದಾಗ್ತದೆ. ಶಾಶ್ವತ ಸೊಲ್ಯೂಷನ್ ಬೇಕು ಇದಕ್ಕೆ. ಈ ಒಂದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡುವಂತ ಸ್ಥಿತಿ ಇಲ್ಲಿ ಇರುವಂತದ್ದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದು ಮಂಗಳೂರಿನ ಕೂಳೂರು ಬ್ರಿಡ್ಜ್ ಬಳಿ ಮುಮ್ತಾಜ್ ಅಲಿ ಕಾರು ಪತ್ತೆಯಾಗಿದೆ. ಸಾಯ್ತೇನೆ ಅಂತ ಹೇಳಿ ಮನೆಯಿಂದ ಹೊರಟಿದ್ರಂತೆ ಮುಮ್ತಾಜ್ ಅಲಿ. ಈಗ ಸಾಕಷ್ಟು ಹುಡುಕಾಟವನ್ನ ಆಗ್ತಾ ಇದೆ. ಅಲ್ಲಿ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದು ಅವರ ಕಾರು ಪತ್ತೆಯಾಗಿದೆ. ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಮುಮ್ತಾಜ್ ಅಲಿ ಕಾರು ಈಗ ಪತ್ತೆಯಾಗಿದ್ದು ಫಲ್ಗುಣಿ ನದಿಗೆ ಏನಾದರೂ ಹಾರಿದಾರ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಈಗ ಇದೆ. ಹಾಗಾಗಿ ಅಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಆ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಮುಮ್ತಾಜ್ ಅಲಿ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ. ಒಂದಷ್ಟು ಆತಂಕದ ಪರಿಸ್ಥಿತಿ ಇದೆ. ಏನಾದರೂ ನದಿಗೆ ಹಾರಿದಾರ ಏನು, ಅಥವಾ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ? ಯಾಕಂದ್ರೆ ಕಾರು ಕೂಡ ಈಗ ಅಲ್ಲಿ ಸಿಕ್ಕಿದೆ. ಆದರೆ ಆ ಕಾರು ಡ್ಯಾಮೇಜ್ ಆದಂತಹ ಸ್ಥಿತಿಯಲ್ಲಿ ಈಗ ಸಿಕ್ಕಿರೋದು. ಏನಾಗಿದೆ, ಏನಾದರೂ ಅನಾಹುತಗಳನ್ನು ಮಾಡ್ಕೊಂಡಿದ್ದಾರಾ ಅನ್ನೋದರ ಬಗ್ಗೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಫಲ್ಗುಣಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿರೋದು. ನಿನ್ನೆ ಮನೆಯಿಂದ ಹೋಗುವ ಸಂದರ್ಭದಲ್ಲಿ ನಾನು ಸಾಯ್ತೇನೆ ಅಂತ ಹೇಳಿ ಹೋಗಿದಾರಂತೆ. ಏನಾಗಿತ್ತು, ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳಿದ್ರು? ಹಣಕಾಸಿನ ವ್ಯವಹಾರ ಏನಾದರೂ ಸಮಸ್ಯೆ ಆಗಿತ್ತಾ, ಅಥವಾ ಬೇರೆ ಏನಾದರೂ ಸಮಸ್ಯೆ ಉಂಟಾಗಿತ್ತಾ? ಏನು ಈ ಹಿಂದೆ ಏನಾದರೂ ಇಂತಹ ಒಂದು ಅಂದರೆ ಪ್ರಯತ್ನಗಳನ್ನು ಮಾಡಿದ್ರ? ಯಾವ ಕಾರಣಕ್ಕಾಗಿ ಮನನೊಂದಿದ್ರು ಏನಾದರೂ, ಅಥವಾ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರಾ? ಇವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗ ಫಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತಾ ಇರೋದು, ಅವರು ಹಾರಿದಾರಾ ಇಲ್ವಾ, ಅಥವಾ ಎಲ್ಲಾದರೂ ಇದ್ದಾರಾ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊಯ್ದೀನ್ ಬಾಬಾ ಕೂಡ ಅಲ್ಲಿ ಬಂದು ಮಾಹಿತಿಯನ್ನ ಪಡ್ಕೋತಿದ್ದಾರೆ.